ಓಕೆ, ಸಮೀಕ್ಷೆಗೆ ಬಂದಿದ್ದಾರೆ. ಈಗ ಇದರಲ್ಲಿ ಏನೇನಿದೆಯೋ ಅದ್ರಲ್ಲಿ ಪೂರ್ತಿ ಏನು ಡೀಟೇಲ್ ಇದೆ ಅದಷ್ಟು ನಾನೇ ಇದರಲ್ಲಿ ಫಾರ್ಮಲ್ಲಿ ಹಾಕ್ತೀನಿ. ಅವರು ತೋರಿಸ್ತಾರೆ ಅದನ್ನ ಓನ್ ಮಾಡಿ. ಓಕೆ, ಮುಂದಕ್ಕೆ ಓಪನ್ ಮಾಡಿ ಸರ್. ಇವಾಗ ನಾನು ಈಗ ಇಲ್ಲಿ ಫಸ್ಟ್ ಸಮೀಕ್ಷೆ ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ಟಾರ್ಟ್ ಮಾಡಿದಾಗ ನಿಮ್ದು UHID ನಂಬರ್ ಅಂತ ಕೊಟ್ಟಿದ್ದಾರೆ ಸರ್ ಮನೆಗೆ ಮೀಟರ್ ಬೋರ್ಡ್ ಹತ್ರ. ಆ UHID ನಂಬರ್ ಹಾಕಿದ್ರೆ ನಿಮ್ದು ಫೇಸಿಯಲ್ ಫೋಟೋ ಕ್ಯಾಪ್ಚರ್ ಮಾಡ್ತೀವಿ ಸರ್. ಅದಾದ್ಮೇಲೆ ನಿಮ್ದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ID ಹಾಕ್ತೀವಿ ಸರ್. ಅದು ಹಾಕಿದ್ಮೇಲೆ ನಿಮ್ಗೆ ಈ KYC ಬರ್ತದೆ. ಆಮೇಲೆ OTP ಬರ್ತದೆ ನಿಮ್ಮ ಮೊಬೈಲ್ಗೆ. ಆ OTP ಹಾಕಿದ್ಮೇಲೆ ಪ್ಲಸ್ ಮುಂದುವರಿತೀವಿ ಸರ್. ನಿಮ್ಮ ಮನೇಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಷ್ಟು ಜನ ಸದಸ್ಯರನ್ನು ಸೇರಿಸ್ಕೊಂಡು ಮಾಹಿತಿ ಇರೋಂಥದ್ದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸರ್. ಈಗ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ, ಯಾರಿದ್ದಾರೆ ಅನ್ನೋದಕ್ಕೆ ಈಗ ವೋಟರ್ ID ಇದೆಲ್ಲ ಯಾತಕ್ಕೆ ಬೇಕು? ನನಗೆ ಗೊತ್ತಿಲ್ಲ ಸರ್. ಅವ್ರು ಕೇಳಿದ್ದಾರೆ, ಅದನ್ನ ನಾನು ಟೀಚರ್ ಸರ್. ಸರ್ಕಾರ ಏನ್ ಕೆಲಸ ಕೊಟ್ಟಿದೆ ಆ ಕೆಲಸ ನಾನು ನಿಮ್ ತಪ್ಪಿಲ್ಲ. ನಾನು ನಿಮ್ಮ ನನ್ನ ಬಗ್ಗೆ ಕೆಲಸ ಏನು ಮಾಡ್ತಾ ಇದ್ದೀನಿ ಆಯ್ತಾ? ಅದೇ. ನಾನು ಕೇಳ್ತಾ ಇರೋದು ಎಷ್ಟೋ ಪ್ರಶ್ನೆ. ಈಗ ನಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಡೀಟೇಲ್ ಎಲ್ಲ ಕೇಳ್ತೀರಾ ನೀವು, ಹೌದು ಸರ್. ಆಯ್ತಾ? ಅದನ್ನೆಲ್ಲ ಕೊಟ್ರೆ ಇವತ್ತಿನ ಕಾಲದಲ್ಲಿ ಆಧಾರ್ ಕಾರ್ಡು, ಫೋನ್ ನಂಬರ್ ಎಲ್ಲ ಲಿಂಕ್ ಆಗಿರುತ್ತೆ. ಹೌದು ಸರ್. ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ. ಹೌದು ಸರ್. ಇದಿಷ್ಟು ನಾನು ಯಾವ ಆಧಾರದ ಮೇಲೆ ಕೊಡ್ಲಿ? ನಾನು ಹೆಂಗೆ ಹೇಳಿ ಸರ್, ನೀವು ಎಲ್ಲ ನಿಮ್ ಮುಂದೆನೆ ಮಾಡ್ತೀನಿ ಸರ್. ನೀವು OTP ಮಾಡ್ತೀರಾ? ಕೊಟ್ರು ಅದು ಇಲ್ಲೇ ಈಗ ನಾನು ನಿಮ್ಮಿಂದ ಏನು ಹೇಳ್ತಿಲ್ಲ. ಈಗ ನೀವು ತಪ್ಪು ಮಾಡ್ತೀರಿ ಅಂತ ಹೇಳಿ ಅವ್ರು ತಗೊಂಡು ಏನ್ ಮಾಡ್ತಾರೆ? ನನ್ಗೆ ಅದು ಅವರು ಕೊಟ್ಟಿರೋದು 3 ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸರ್. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಅಂಕಿ ಅಂಶ. ಆಯ್ತು, ಅದು 3 ಕೊಡ್ತೀನಿ, ಆಯ್ತಾ? ಅದಕ್ಕೆ ನಂಗೇನು ಬೇಜಾರಿಲ್ಲ. ಸರಿ ಸರ್. ಅದು 3 ಕೊಟ್ಟ ಮೇಲೆ ನಾನು ನಂದು ಆಧಾರ್ ಕಾರ್ಡು, ಫೋನ್ ನಂಬರು ಕೊಟ್ರೆ ಅಲ್ಲಿಗೆ ನಂದು ಫುಲ್ ಅಕೌಂಟಿಗೆ ಸ್ಯಾಲರಿ ಎಷ್ಟು ಅಂತ ಅವರಿಗೆ ತಿಳಿಸ್ದಂಗೆ ಆಗುತ್ತೆ. ನಾನು ಯಾಕೆ ತಿಳಿಸ್ಬೇಕು? ಇಲ್ಲಿ ಅದು ಬರ್ತದೆ ಸರ್. ಈಗ ಆದಾಯ, ವಾರ್ಷಿಕ ಆದಾಯ. ಆಯ್ತು, ಅದೇ ಹೇಳಿದ್ ನಾನು. ಎಲ್ಲ ವಾರ್ಷಿಕ ಆದಾಯ ನಂದೇನಾದ್ರು ಸಪೋಸ್ ಕೆಲವ್ರು ಕಡಿಮೆ ಇರುತ್ತೆ, ಕೆಲವ್ರು ಜಾಸ್ತಿ ಇರುತ್ತೆ. ಜಾಸ್ತಿ ಇರೋರು ಅದನ್ನ ಕೊಟ್ಟು ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆಕ್ಚುಲ್ ಕೊಟ್ಟಂಗಾಗುತ್ತೆ. ಆಧಾರ್ ಕಾರ್ಡ್ ಇದು ಕೊಟ್ಮೇಲೆ ಯಾವ್ದಕ್ಕೆ ಅದನ್ನ ಯಾಕೆ ಕೊಡ್ಬೇಕು? ಈಗ ಮಾಡ್ತಾ ಇದೆ ಸಮೀಕ್ಷೆ, ಸೆನ್ಸಸ್ ಅಂತ ಮಾಡ್ತಾ ಇದೆ. ಒಂದ್ ಕೆಲಸ ಮಾಡಿ, ಈಗ ನಾನು ಕಳ್ಸಿದ್ದಾರೆ ಒಂದ್ ಕೆಲಸ ಮಾಡಿ, ಮನೆಗೆ ನಾನು ಬಂದಿದ್ದೀನಿ. ನಿಮ್ದೇನು ತಪ್ಪಿಲ್ಲ, ಆಯ್ತಾ? ನಾನು ನಿಮ್ ಬಗ್ಗೆ ಏನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಆಯ್ತಾ? ನಾನು ಹೇಳ್ತಾ ಇರೋದು ಹೇಳಕ್ಕಾಗಲ್ಲ ಸರ್. ಹೌದು, ನಾನು ಕೇಳೋದಷ್ಟೇ. ಈಗ ನಾನ್ ಕೇಳಿರೋ ಪ್ರಶ್ನೆನ ನೀವು ಇನ್ನೊಂದ್ಸಲ ಅವ್ರಿಗೆ ಕಳಿಸ್ಬಿಟ್ಟು ಈ ತರ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿ ಅಂತ ಕೇಳ್ಬಿಟ್ಟು ನನಗೆ ವಾಪಸ್ ಬರಕ್ಕಾಗುತ್ತಾ? ಖಂಡಿತ ಬರ್ತೀನಿ ಸರ್. ಖಂಡಿತ ಬನ್ನಿ. ಆಯ್ತು, ಖಂಡಿತ ಬನ್ನಿ. ಆಮೇಲೆ ಈ ಸಮೀಕ್ಷೆ ಮಾಡೋಣ, ಆಯ್ತು ಸರ್. ಆಯ್ತಾ? ಈಗ ನಾನು ಇನ್ನು 2 ದಿವಸ ಇಲ್ಲೇ ಇರ್ತೇನೆ. ಆಮೇಲೆ ನನಗೆ ಟೂರ್ ಇದೆ, ಬಿಸ್ನೆಸ್ ಟೂರ್, ಆಯ್ತಾ? ನಾನು ಕೇಳಿರೋ ಪ್ರಶ್ನೆ ಇಷ್ಟನೇ, ಆಯ್ತಾ? ಈಗ ಆಧಾರ್, ಫೋನ್ ನಂಬರು ಕೇಳ್ತಾ ಇದ್ದೀರಾ ನೀವು, ನಮ್ದು ಮನೆಯವ್ರ ಡೀಟೇಲ್ ಎಲ್ಲ ಅದೆಲ್ಲ ಅಂಶಗಳಿರ್ತದೆ ಸರ್. ಏನಾರು ಆಗ್ಲಿ ಅದಷ್ಟು ನನ್ನ ಸ್ಯಾಲರಿಗೆ ಲಿಂಕ್ ಆಗಿರುತ್ತೆ, ಆಯ್ತಾ? ನನ್ನ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ. ನಾನು ಯಾವ ಆಧಾರದ ಮೇಲೆ, ಯಾವ ಸೆಕ್ಯೂರಿಟಿ ಮೇಲೆ ನಾನು ಕೊಡ್ಬೇಕು ಇದನ್ನ, ಅದರಿಂದ ನಾನು ಅದೆಲ್ಲ ಕೊಡಲ್ಲ, ಆಯ್ತಾ? ನಾನು ಏನು ಬೇಕು ನಿಮಗೆ, ಪರ್ಪಸ್ ಏನು, ಆ ಪರ್ಪಸ್ ಬೇಕಾದಷ್ಟು ಕೊಡ್ತೀನಿ. ಇದಿಷ್ಟನ್ನ ನೀವು, ಆಯ್ತಾ? ಒಂದೇನು ಗೊತ್ತಾ ಸರ್, ಅಲ್ಲ ತಡಿ, ಇದಿಷ್ಟು ಈ ಪ್ರಶ್ನೆನ ನೀವು ಕೇಳಿ ನನಗೆ ಉತ್ತರ ಕೊಡಿ. ಆಗ್ಬೋದು ಸರ್, ಆಗ್ಬೋದು ಸರ್. ಈಗ ಸರ್ ಹೇಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. ಇಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಅದರ ಏಳಿಗೆಗೆ ಕಾರ್ಯಕ್ರಮ ರೂಪಿಸುವ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿರುತ್ತದೆ. ಆಯ್ತು, ಇದಿಷ್ಟು ತಾನೆ ಇದು ಸರ್. ಈಗ ಆಯ್ತಾಯ್ತು, ಕಾಣಿಸ್ತು ನಂಗೆ, ಕರೆಕ್ಟ್ ಆಗಿ ಓದಿದ್ದೀನಿ ನಾನು, ಆಯ್ತಾ? ಬೇರೆ ಯಾರು ನಾನು ಕಳ್ಸಿದ್ರೆ ಅವ್ರು ಓದಿದ್ರೆ ಓದ್ಕೊಂಡ್ಬಿಡ್ಲಿ ಇಲ್ಲಿ, ಕಳಿಸಿ, ಆಯ್ತಾ? ಅಷ್ಟಾಯ್ತಾ? ಈಗ ನನ್ನ ಪ್ರಶ್ನೆ ಆಯ್ತಾಯ್ತಾಯ್ತು. ಉದ್ದೇಶ ನಾನು ಕೆಟ್ಟದ್ದು ಅಂತ ಹೇಳ್ತಾನೆ ಇಲ್ಲ, ಮಾಡ್ಲಿ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ನಾನು ಹೇಳೋದಿಷ್ಟೇ, ನಾನು ಹಿಂದುಳಿದ ವರ್ಗ ಅಲ್ಲ, ಫಸ್ಟ್ ಆಫ್ ಆಲ್. ಈಗ ಆದ್ರಿಂದ ನಾನು ಯಾವ್ದಕ್ಕೆ ಡೀಟೇಲ್ ಕೊಡ್ಬೇಕು? ಯಾರ ಹತ್ರ ತಗೋಬೇಕಾ ತಗೊಳ್ಳಿ, ಆಯ್ತಾ? ಅವ್ರು ಕೊಡ್ಲಿ, ಇದು ಹೇಳಿ ಅವರಿಗೆ. ನಾನು ಡೀಟೇಲ್ ಕೊಟ್ಟು ಏನೂ ಉಪಯೋಗ ಇಲ್ಲ, ಅದ್ರ ಬದಲು ನನ್ನ ಸೆಕ್ಯೂರಿಟಿ ನಾನು ಇಲ್ಲ ಮಾಡ್ಕೊಂತೀನಿ ಸರ್. ಅದಕ್ಕೂ ಈಗ ಆಪ್ಷನ್ ಕೊಟ್ಟಿದ್ದಾರೆ ಸರ್. ನೀವೇನಾದ್ರೆ ಕೊಡಕ್ಕಾಗಲ್ಲ ಅನ್ನೋದಾದ್ರೆ, ನಿರಾಕರಿಸ್ತೀನಿ ಅನ್ನೋದಾದ್ರೆ ನಿಮ್ದು ಒಂದು ಮಾಹಿತಿ ತಗೊಂಡು ಬನ್ನಿ. ಅದು ಕೊಡಲ್ಲ. ಇಲ್ಲಿ ನೋಡಿ ಸರ್, ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ. ಇದರಲ್ಲಿ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದ ಮಾಹಿತಿ ನೀಡಲು ನಿರಾಕರಿಸುತ್ತಿದ್ದೇನೆ. ಇವಾಗ ನೀವು ಹೇಳಿದ್ರಲ್ಲ ಸರ್, ನಿರಾಕರಣೆ. ನಾನು ಮತ್ತು ನಾನು ಕೂಡ ಈ ಸಮೀಕ್ಷೆ ಭಾಗವಹಿಸಿಲ್ಲ ಮತ್ತು ನಮ್ಮ
ಮಾಹಿತಿ ನೀಡಲು ನಿರಾಕರಿಸಿದ್ದೇನೆ, ಈ ಮೂಲಕ ದೃಢೀಕರಿಸುತ್ತೇನೆ ಅಂತ ಒಂದು ದೃಢೀಕರಣ ಪತ್ರ ಇದೆ ಸರ್ ಅವರಿಂದ. ಇದರಲ್ಲೂ UHID ನಂಬರ್ ಇದೆ. ಹೌದು. ಅಲ್ಲಿಗೆ ನಂದು ಡೀಟೇಲ್ ಕೊಟ್ಟಂಗಾಯ್ತು. ನಾನು UHID ನಂಬರ್ ಅಲ್ಲಿ ಅವರ ಮೀಟರ್ ಬೋರ್ಡ್ ಹಾಕಿರ್ತಾರೆ. ಅದನ್ನ ಕಿತ್ತಾಕಿದೆ. ನಾನು ಅವತ್ತೇ ಕಿತ್ತಾಕಿದ್ದೀನಿ. ನಂದು 2 ಮನೆ ಇದೆ, 2 ಮನೆಯಲ್ಲೂ ಅದನ್ನ ಕಿತ್ತಾಕಿದ್ದೀನಿ. ಅದು ಹೆಂಗಿದ್ರು ಸಿಗಲ್ಲ ನಿಮ್ಗೆ, ಅದು ಬೇರೆ ವಿಷಯ. ಈಗ ನಾನು ಹೇಳ್ತಾ ಇರೋದು ಇಷ್ಟೇ, ಆಯ್ತಾ. ಇವರು ಹಿಂದುಳಿದ ವರ್ಗಕ್ಕೆ ಏನ್ ಮಾಡ್ತಾರೆ ಮಾಡ್ಲಿ, ನನಗೆ ಅದ್ರಲ್ಲಿ ಏನೂ ಬೇಜಾರಿಲ್ಲ, ಆಯ್ತಾ. ಅವ್ರು ಅದನ್ನ ಮಾಡೋದಾದ್ರೆ ನಾನು ಹಿಂದುಳಿದ ವರ್ಗ ಅಲ್ಲದೆ ಇರೋನು ನನ್ನ ಡೀಟೇಲ್ ನಾನು ಕೊಡಲ್ಲ, ಆಯ್ತಾ. ಅವ್ರಿಗೆ ಏನ್ ಮಾಡ್ಲಿ ಅವರು, ಆಯ್ತಾ. ಮತ್ತೆ ನನ್ನ ಬ್ಯಾಂಕ್ ಡೀಟೇಲ್, ನನ್ನ ಫೋನ್ ನಂಬರ್, ನಮ್ಮ ಮನೆಯವ್ರದ್ದೆಲ್ಲ ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ ಕೊಟ್ಬಿಟ್ಟು ಸೆಕ್ಯೂರಿಟಿ ಎಲ್ಲ ಜುಟ್ಟು ಜನವಾರ ಎಲ್ಲ ನಿಮ್ ಕೈಲಿ ಕೊಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ಆಯ್ತಾ. ಅದರಿಂದ ಕೊಟ್ಟು ಏನೂ ಉಪಯೋಗ ಇಲ್ಲ. ನನ್ನ ಪ್ರಶ್ನೆಗೆ ಉತ್ತರ ತಗೊಂಬನ್ನಿ, ಮಾಡೋಣ ಸಮೀಕ್ಷೆ, ಆಗ್ಬೋದಾ? ಈಗ ನಾನು ಇಷ್ಟೇ ಸರ್, ನಾನು ಇನ್ನೇನು ಉತ್ತರ ಇನ್ನೇನು ಹೇಳಲ್ಲ ಸರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಷ್ಟೇ ಸರ್. ಅವ್ರು ಕೇಳೋದು ಅರ್ಥ ಆಯ್ತು ನನಗೆ. ಇಷ್ಟೇ ಸರ್ ಹೇಳೋದವ್ರು, ಬೇರೆ ಇನ್ನೇನು ಹೇಳ್ಕೊಡಲ್ಲ ನನಗೆ. ಹಿಂದುಳಿದ ವರ್ಗಗಳಿಗೆ ಅಂತಿದ್ದಾರೆ, ಮಾಡ್ಲಿ. ಅವ್ರು ನಿರಾಕರಿಸಿದ್ರೆ ಇದೊಂದು ದೃಢೀಕರಣ ತಗೊಂಡು ಅದನ್ನು ಕೊಡಲ್ಲ. ಇದನ್ನ ಕೊಟ್ಟು ನನಗೆ ಉಪಯೋಗ ಇಲ್ಲ, ಸರಿ ಸರ್, ಆಯ್ತಾ. ಈಗ ನನ್ನ ಪ್ರಶ್ನೆ ಉತ್ತರ ತಗೊಂಬನ್ನಿ, ನಾನು ಫುಲ್ ಡೀಟೇಲ್ ಕೊಡ್ತೀನಿ. ನನಗೆ ಅದು ಬೇಜಾರು. ಆಗ್ಲಿ, ಆಗ್ಬೋದಾ? ಆಗ್ಬೋದು ಸರ್, ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ಸರ್.